ಇವತ್ತು ಸನ್ಮಾನ್ಯ ರಾಜುಗೌಡರು ನಮ್ಮ ಸಮಾಜಕ್ಕೆ ಅನೇಕ ಸಹಾಯ ಸಹಕಾರ ಮಾಡಿದ್ದಾರೆ. ನಾವು ರಾಜುಗೌಡರಿಗೆ ಮತ ಹಾಕಬೇಕು, ಒಂದು ಮತ ರಾಜುಗೌಡರು ಕಮಲ್ದು ಕೊಡಬೇಕು, ಇನ್ನೊಂದು ಮತ ಅಂಬರೀಷ್ ನಾಯ್ಕ ಲೋಕಸಭೆ ಕೊಡಬೇಕು ಅಂತ ಈಗಾಗಲೇ ನಿರ್ಧರಿಸಿದ್ದಾರೆ. ರಾಯಚೂರು ಲೋಕಸಭಾ ಚುನಾವಣೆ ಮತ್ತು ಸುರಪುರ ಉಪಚುನಾವಣೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಸರ್ ಅವರು ವಿಶೇಷವಾಗಿ ಸುರಪುರಕ್ಕೆ ಬರ್ತಕ್ಕಂಥ ಒಳ್ಳೆಯ ದಿನ ಅಂತೇಳಿ ನಾನು ಭಾವಿಸ್ತೇನೆ. ಬಹುಶಃ ಬರ್ತಕ್ಕಂಥ ಪೂರ್ವದಲ್ಲಿ ನೋಡ್ರಿ, ಯಡಿಯೂರಪ್ಪನವರು ಯಾವ ಥರ ಹಿಂದೆ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಒಂದು ಜಾತಿ ಮತ ಪಂಥ ಮರೆತು ಅಲ್ಲಿರ್ತಕ್ಕಂಥ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಪರಮ ಪೂಜ್ಯರ ಆಶೀರ್ವಾದ ಪಡೆದು ಅಲ್ಲಿರ್ತಕ್ಕಂಥ ಹಿರಿಯರ ಮಹಿಳೆಯರ ಆಶೀರ್ವಾದ ಪಡೆದು ಅಲ್ಲಿ ಅನೇಕ ತಮ್ಮದೇ ಆಗಿರ್ತಕ್ಕಂಥ ಪ್ರವಾಸ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಸ್ವಾಭಾವಿಕ. ಬಹುಶಃ ನನಗೆ ಒಂದು ಥರ ಸಂತೋಷ ಏನಾಗ್ತಾಯಿದೆ ಅಂತಂದರೆ, ನಾನು ಈ ಒಂದು ವೀರಶೈವ ತಾಲೂಕು ಸಮಾಜದ ಅಧ್ಯಕ್ಷನಾಗಿ ಕಳೆದ 25 ವರ್ಷಗಳಿಂದ ಈ ಸಮಾಜ ಮಾಡಿರ್ತಕ್ಕಂಥ ಹಲವಾರು ಕಾರ್ಯಚಟುವಟಿಕೆ ಬಗ್ಗೆ ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ವಿಜೇಂದ್ರವರಿಗೆ ಗಮನ ಸೆಳೆದಿತ್ತು. ನಮ್ಗೆ ಗೊತ್ತಿರಲಿ, ಯಾವ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ಹಲವಾರು ಕಾಮಗಾರಿಗಳು, ಅವರ ಸಹಾಯ ಸಹಕಾರ ಇವತ್ತು ಸಮಾಜ ಸ್ಮರಿಸ್ತಾ ಇದೆ. ಅದರ ಜೊತೆಗೆ ಈ ಭಾಗದಲ್ಲಿ ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅನೇಕರು ಇವತ್ತು ಆಳ್ವಾಗಿದ್ದಾರೆ. ವೀರೇಂದ್ರ ಪಾಟೀಲ್ ಮೊದಲು ಮಾಡಿಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಅನೇಕರು ಮಂತ್ರಿಗಳು ನಮ್ಮ ಸಮಾಜಕ್ಕೆ ಭೇಟಿಪಟ್ಟಿರ್ತಕ್ಕಂಥದ್ದು ನನಗೆಲ್ಲ ಭಾಳ ಸಂತೋಷ ಆಯಿತು. ಬಹುಶಃ ಈ ದಿನ ವಿಜೇಂದ್ರ ಸರ್ ಇವತ್ತು ಬರ್ತಕ್ಕಂಥ ಪೂರ್ವದಲ್ಲಿ ಲಕ್ಷ್ಮೀಪುರ ಒಂದು ಐತಿಹಾಸಿಕ ಸ್ಥಳ, ಮಲ್ಲಿಕಾರ್ಜುನ ದೇವಸ್ಥಾನ ಇರ್ತಕ್ಕಂಥ ಸ್ಥಳ, ಆ ಸ್ಥಳಕ್ಕೆ ಅವರು ಅಲ್ಲಿ ಪೂಜ್ಯರ ಆಶೀರ್ವಾದ ಪಡೆದರು. ಅಲ್ಲಿ ಇರ್ತಕ್ಕಂಥ ಅನೇಕ ಪೂಜ್ಯರ ಆಶೀರ್ವಾದ ಪಡೆದು ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಸುರಪುರ ತಾಲೂಕದ ಯುವ ಚೈತನ್ಯ ಇವತ್ತು ಯುವಕರು ಏನಂತಂದ್ರೆ ಅಭಿಮಾನಿಗಳು ವಿಜೇಂದ್ರ ಮೇಲೆ ಇರ್ತಕ್ಕಂಥ ಅಭಿಮಾನದಿಂದ ಸ್ವಯಂ ಪ್ರೇರಿತವಾಗಿ ಅವರೆಲ್ಲ ಬೈಕ್ಗಳ ಮುಖಾಂತರ ಅದು ಲಕ್ಷ್ಮೀಪುರದ ಆ ದೇವಸ್ಥಾನದಿಂದ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಆವರಣದವರೆಗೆ ಭವ್ಯವಾಗಿ ಮೆರವಣಿಗೆ ಮುಖಾಂತರ ಅವ್ರು ಕರಿತರ್ತಕ್ಕಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯುವಕರಿಗೆ ನಾನು ಸಲ್ತೀನಿ. ಅದರ ಜೊತೆಗೆ ಮೊಟ್ಟ ಮೊದಲೇ ವಿಜೇಂದ್ರ ಬಂದ ನಂತರ ಏನು ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ಬಸವೇಶ್ವರ ಮೂರ್ತಿಯವರಿಗೆ ಭವ್ಯವಾಗಿರ್ತಕ್ಕಂಥ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆ ಬಸವೇಶ್ವರನ ಆಶೀರ್ವಾದ ಕೂಡ ಅವ್ರು ಪಡೆದಿದ್ದಾರೆ. ತದನಂತರ ಇಲ್ಲಿರ್ತಕ್ಕಂಥ ಆವರಣದಲ್ಲಿ ಕೆಲವೊಂದು ಅನಿಸಿಕೆಗಳು ಹಂಚ್ಕೊಳ್ಬೇಕು ಮತ್ತು ಇಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ದೇವಾಪುರನವರು, ಕಡ್ಲಪ್ಪಟ ಅಂತೇಳಿ ಸುರಪುರದವರು, ರುಕ್ಮಾಪುರದ ಪೂಜ್ಯರು, ಲಕ್ಷ್ಮೀಪುರ ಪೂಜ್ಯರು, ಗುಳಬಾಳ ಪೂಜ್ಯರು ಮತ್ತು ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಪಡೆದು ಅವರ ಸಾನ್ನಿಧ್ಯದಲ್ಲಿ ಇವತ್ತು ಅವರ ಆಶೀರ್ವಾದ ಕೂಡ ಆಯಿತು. ಇವತ್ತೇನಂತಂದ್ರೆ ಯಾವ ಥರ ಯಡಿಯೂರಪ್ಪನವ್ರಿಗೆ ಪರಮ ಪೂಜ್ಯರ ಇಡೀ ತಾಲೂಕು, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಪರಮ ಪೂಜ್ಯ ಆಶೀರ್ವಾದ ಆಯಿತು. ಆದರೆ ವಿಜಯೇಂದ್ರರವರು ಪ್ರಥಮ ಬಾರಿಗೆ ಸುರಪುರಕ್ಕೆ ಬಂದಾಗ ನಮ್ಮ ತಾಲೂಕಿನ ಎಲ್ಲ ಪರಮ ಪೂಜ್ಯರು ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ, ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ರಾಜ್ಯಾಧ್ಯಕ್ಷರಾಗಿರಿ, ಇನ್ನೂ ಉನ್ನತ ಸ್ಥಾನದಲ್ಲಿ ತಾವು ಬೆಳಿಬೇಕು, ಆ ಮಟ್ಟಕ್ಕೆ ನಮ್ಮ ಎಲ್ಲ ಪೂಜ್ಯರ ಆಶೀರ್ವಾದ ಇರ್ತದೆ. ಆ ಮಟ್ಟದಲ್ಲಿ ಮುಖ್ಯಮಂತ್ರಿ ಆಗಿ ಬರ್ತಕ್ಕಂಥ ಕನಸುಗಳು ಅವರು ಆಶೀರ್ವಾದ ಮುಖಾಂತರ ವ್ಯಕ್ತಪಡಿಸಿದರು. ಬಹುಶಃ ಏನು ಹೇಳ್ತೀರಾ ಸರ್, ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ? ಇದು ರಾಜುಗೌಡ ಇವತ್ತು ರಾಜುಗೌಡ ಈ ಸಂದರ್ಭದಲ್ಲಿ ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ರಾಜುಗೌಡರು ಉಪಸ್ಥಿತರಿದ್ದರು. ಅವರು ಕೂಡ ಇವತ್ತು ಉಪಸ್ಥಿತರ್ತಕ್ಕಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಈ ಸಮಾಜದ ಅನೇಕ ಕೆಲಸ ಕಾರ್ಯಗಳು ಅವರ ಸಹಕಾರ ಇದ್ದೇ ಇದೆ. ಇವತ್ತು ನಾವು ಕಲ್ಯಾಣ ಮಂಟಪ ನೋಡ್ಬೋದು, ಇಲ್ಲಿರ್ತಕ್ಕಂಥ ಹಾಸ್ಟೆಲ್ ಬಿಲ್ಡಿಂಗ್ ಇರ್ಬೋದು, ಯಾವುದೂ ಕೂಡ ಅವರ ಸಹಕಾರದಿಂದನೇ ಆಗಿಲ್ಲ. ಯಾವುದೇ ಒಂದು ಸಮಾಜ ಬೆಳಿಬೇಕು, ಏನಾದರೂ ಸಂಸ್ಥೆ ಬೆಳಿಬೇಕಂತಂದ್ರೆ ಒಂದು ರಾಜಕೀಯ ಸಹಾಯ ಸಹಕಾರ ಭಾಳ ಮುಖ್ಯ ಇರುತ್ತೆ. ಇವತ್ತು ಸನ್ಮಾನ್ಯ ರಾಜುಗೌಡರು ನಮ್ಮ ಸಮಾಜಕ್ಕೆ ಅನೇಕ ಸಹಾಯ ಸಹಕಾರ ಮಾಡಿದ್ದಾರೆ. ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾವು ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಅನೇಕ ಗಣ್ಯರು ನಮ್ಮ ಸಮಾಜದಲ್ಲಿ ಕೂಡ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ
ನಾನು ಹೇಳೋದಿಷ್ಟೇ, ಇವತ್ತು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ನಮಗೆ 2 ಚುನಾವಣೆ ಎದುರಿಸ್ತಕ್ಕಂಥದ್ದು ಆಗ್ತಿದೆ. ಇವತ್ತು ಸುರಪುರ ತಾಲೂಕಿನ ಜನತೆ ಕಳೆದ 50 ವರ್ಷಗಳ ಹಿಂದಿನ ಇತಿಹಾಸ ತೆಗೆದಾಗ ಇಲ್ಲಿ ನಮ್ಗೆ ಕುಡಿಯಲು ನೀರಿನ ಅಭಾವ ಭಾಳ ಎದ್ದು ತೋರ್ತಾ ಇತ್ತು. ಕುಡಿಯ ನೀರಿನ ಅಭಾವ ಇರತಕ್ಕಂಥ ಸಂದರ್ಭದಲ್ಲಿ 2018ರಿಂದ 23ಗೆ ರಾಜಗೌಡರು ಏನು ಶಾಸಕರಿದ್ದಾರಲ್ಲ, ಅದೇ ಸಂದರ್ಭದಲ್ಲಿ ಅವರು ನಾವೆಲ್ಲ ಮುಖಂಡರು ಕೂಡಿ ಒಂದು ಪ್ರಣಾಳಿಕೆ ಮಾಡಿದ್ವಿ. ಏನು ಪ್ರಣಾಳಿಕೆ ಮಾಡಿದ್ವಪ್ಪ ಅಂತ ಕೇಳಿದರೆ, ಈ ಭಾಗದ ನಗರಕ್ಕೆ ಏನೋ ಗುಡ್ಡಗಾಡಿರ್ತಕ್ಕಂಥ ಈ ನಗರಕ್ಕೆ 24x7 ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ನಾವು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ವಿ. ಬಹುಶಃ ತಮಗೆಲ್ಲ ಗೊತ್ತಿರಲಿ, 23ನೇ ಇಸ್ವಿ ಕೊನೆಯ ಅವಧಿಯಲ್ಲಿ, ಅವರ ಕೊನೆಯ ಏನು ಅವಧಿ ಇರ್ತಲ್ಲ 5 ವರ್ಷದ ಕೊನೆಯ ಅವಧಿಯಲ್ಲಿ ಆ ಒಂದು ನೀರು ಸರಬರಾಜು ಯೋಜನೆ ನಾವು ಜನರಿಗೆ ಹಸ್ತಾಂತರ ಮಾಡ್ತಕ್ಕಂಥದ್ದು, ನೀರು ಕುಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಆದರೂ ಕೂಡ ಜನರು ಯಾವುದೋ ಒಂದು ಕೋಪದಲ್ಲಿಯೋ ಅಥವಾ ನಾವು ಮಾಡಿರ್ತಕ್ಕಂಥ ಮತ್ತು ಸರ್ಕಾರ ತಪ್ಪು ಮಾಡಿರ್ತಕ್ಕಂಥ ಅನೇಕ ಕಾರಣಗಳಿಂದ ಅವರಿಗೆ ಹಿನ್ನಡೆ ಆದ್ರೂ ಕೂಡ ಇವತ್ತು ಜನ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, 1 ವರ್ಷ ನಿರಂತರವಾಗಿ 24x7 ಕುಡಿಯುವ ನೀರಿನ ಸೌಲಭ್ಯ ನೋಡಿ ಅವರೆಲ್ಲ ಜನ ಮೆಚ್ಕೊಂಡಿದ್ದಾರೆ. ಒಂದು ದಿನ ಕೂಡ ಇಂಥ ಕಟ್ಟ ಬಿಸಿಲಲ್ಲಿ ಕೂಡ ಇವತ್ತು ನೀರಿನ ಎಲ್ಲ ಇಡೀ ಕರ್ನಾಟಕ ಉದ್ದಕ್ಕೂ ಕೂಡ ಅಂಥ ಬೆಂಗಳೂರಿನಲ್ಲಿ ಕೂಡ ನೀರಿನ ಅಭಾವ ಇದ್ರೂ ಕೂಡ ಸುರಪುರಕ್ಕೆ ಒಂದು ದಿನ ಕೂಡ ನೀರಿನ ಸಮಸ್ಯೆ ಆಗಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಒಪ್ತಕ್ಕಂಥ ಮಾತಾಗಿದೆ. ಇವತ್ತು ಮನೆ ಮಾತಾಗಿದೆ. ಮಹಿಳೆಯರಂತೂ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ. ಇವತ್ತು ಬರ್ತಕ್ಕಂಥ 24ನೇ ಚುನಾವಣೆ ಮೇ 7ಕ್ಕೆ ಇವತ್ತು ಮಹಿಳೆಯರು ಸಜ್ಜಾಗಿದ್ದಾರೆ. ನಗರದಲ್ಲಿರ್ತಕ್ಕಂಥ ಮಹಿಳೆಯರು ನಾವು ರಾಜಗೌಡರಿಗೆ ಮತ ಹಾಕಬೇಕು, ಒಂದು ಮತ ರಾಜಗೌಡರು ಕಮಲ್ ಹೂವು ಕೊಡಬೇಕು, ಇನ್ನೊಂದು ಮತ ಅಂಬರೀಷ್ ನಾಯಕ್ ಲೋಕಸಭೆ ಕೊಡಬೇಕಂತ ಈಗಾಗಲೇ ನಿರ್ಧರಿಸಿದ್ದಾರೆ. ಮತ್ತು 2ನೇ ವಿಷಯ ಮುಖ್ಯವಾಗಿರ್ತಕ್ಕಂಥ, ಈ ಭಾಗದಲ್ಲಿ 18ರಿಂದ 23ನೇ ಇಸ್ವಿವರೆಗೆ ನಮ್ಮ ರಾಜಗೌಡರು ಇರ್ತಕ್ಕಂಥ ಅವಧಿಯಲ್ಲಿ 2 ಪೀಕಿಗೆ ರೈತರಿಗೆ ನೀರು ಕೊಟ್ಟಿದ್ದಾರೆ. ಇವತ್ತು ರೈತರು ಅಂತ ಹೇಳಿದರೆ ನಾವೆಲ್ಲ ಇಡೀ ಯಾವುದೇ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ರೈತರ ಮೇಲೆ ಪ್ರಮಾಣ ಮಾಡಿ, ರೈತರೇ ನಮ್ಮ ದೇಶ ಉದ್ಧಾರಕರು, ರೈತರಿಂದೇ ನಾವು ಒಟ್ಟಿಗೆ ಅನ್ನ ಅಂತನ ಕೇಸಿ ಬಹಳಷ್ಟು ನಾವು ಮಾತನಾಡ್ತಕ್ಕಂಥದ್ದು ನೋಡಿದ್ದೀವಿ. ಆದರೆ ಯಾವ ಕಾರಣಕ್ಕೆ ಸರ್ಕಾರ ರೈತರು ಮರಿತು ನಮ್ಗೆ ಗೊತ್ತಿಲ್ಲ. 2 ಬೆಳೆಗೆ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೇವಲ 1 ಬೆಳೆಗೆ ನೀರು ಕೊಟ್ಟದ್ದು ಇವತ್ತೆಲ್ಲ ರೈತರಿಗೆ ಗೊತ್ತಾಗಿದೆ. ಅದಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ರಾಜಗೌಡರು ರೈತರ ಮೇಲೆ ಪ್ರಮಾಣ ಮಾಡಿದ್ದಾರೆ. ಏನಂತ ಪ್ರಮಾಣ ಮಾಡಿದ್ದಾರೆ ಅಂತಂದರೆ, ನನಗೆ ನೀವು ಈಗ 24ನೇ ಚುನಾವಣೆ ಆರಿಸಿ ಬಂದರೆ ಮುಂದೆ ಬರ್ತಕ್ಕಂಥ ಪೂರ್ಣ ಉಳಿದಿರ್ತಕ್ಕಂಥ ಅವಧಿ 4 ವರ್ಷಕ್ಕೆ 2 ಪೀಕಿನ ನೀರು ಬಿಡ್ತೀನಿ ಅಂತ ಹೇಳಿ ಅವರು ರೈತರ ಮೇಲೆ ಪ್ರಮಾಣ ಮಾಡಿದ್ದಾರೆ. ಇದು ಸತ್ಯವಿರತಕ್ಕಂಥ ಸಂಗತಿ. ಹಿಂದೆ ಆಗಿರ್ತಕ್ಕಂಥ ಸತ್ಯ ಸಂಗತಿಯನ್ನು ರೈತರ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ರೀತಿ ನುಡಿದಂತೆ ನಡೀತಾರೆ ಅಂತ ಹೇಳಿ ಭಾವನೆ ಇಟ್ಟು ಇವತ್ತೆಲ್ಲ ರೈತ ಬಾಂಧವರಲ್ಲಿ ಕೂಡ ತಮ್ಮ ಮುಖಾಂತರ ಅವರಿಗೆ ಮತ ಕೊಡಬೇಕಂತೇಳಿ ನಾನು ವಿನಂತಿ. ತಾವು ಕೇಳ್ತಾ ಇದ್ದೀವಿ, ವಿಧಾನ ಪರಿಷತ್ತಿನ ಚುನಾವಣೆ ಬರ್ತಕ್ಕಂಥ ಇವತ್ತೇ ಜೂನ್ 3ಕ್ಕೆ ನಾಮಿನೇಷನ್ ಅಂತೇಳಿ ಈಗ ತಾನೇ ಚುನಾವಣೆ ಒಂದು ವೇಳಾಪಟ್ಟಿ ಬಿಡುಗಡೆ ಆಗಿದೆ. ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ನಾನು ಈಗಾಗಲೇ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಂದೇ ಆಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಲಬುರಗಿ, ಯಾದಗಿರಿ ಮತ್ತು ಬೀದರ್ದಲ್ಲಿ ಪದವೀಧರ ಶಿಕ್ಷಕರ ಮತ್ತು ಪದವೀಧರ ಕಲ್ಯಾಣ ಅಭಿವೃದ್ಧಿ ಸಂಘ ಅಂತೇಳಿ ಒಂದು ಸಂಘ ಹುಟ್ಟಾಕಿ ಅಲ್ಲಿ ಎನ್ರಾಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಇವತ್ತು ಸುಮಾರು 40ರಿಂದ 50 ಸಾವಿರ ಎನ್ರಾಲ್ ಕೂಡ ನಾನು ಮಾಡಿಸಿದ್ದೀನಿ. ಇದರ ಜೊತೆಗೆ ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಸ್ಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಶ್ರೀ ಅಂತೇಳಿ ಏನು ಜ್ಯೋತಿ ಸಂಜೀವನಿ ಕಾರ್ಡ್ ಇದೆಯಲ್ಲ, ಅದು ಉಚಿತವಾಗಿ 20,000 ಟೀಚರ್ಸ್ಗೆ ಈಗಾಗಲೇ ನಾವು ವಿತರಣೆ ಮಾಡಿದ್ದೀನಿ. ಅದರ ಲಾಭ ಕೂಡ ಅನೇಕ ಟೀಚರ್ಸ್ ಕೂಡ ಪಡೆದಿದ್ದಾರೆ. ಭಾಳ ಸಂತೋಷ. ಈ ಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJP ಪರವಾಗಿ ಬೆಂಬಲಿತ ಅಭ್ಯರ್ಥಿ ಬಹುಶಃ ನಾನು ಆಗೇ ಆಗ್ತೀನಿ. ಇವತ್ತು ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಏನು ಈ ಕ್ಷೇತ್ರ ಜನತೆ ಮತ್ತು 7 ಜಿಲ್ಲಾ ಜನತೆಗೆ ನಾನು ವಿಧಾನ ಪರಿಷತ್ತಿನ ಚುನಾವಣೆ ಆದ ನಂತರ ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನ್ನ ಭರವಸೆ ಇದೆ. ಖಂಡಿತವಾಗಿ ನಾನು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ. ಧನ್ಯವಾದಗಳು.